ವಾಟ್ಸ್ಆಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಥಾಮ್ಸನ್ ಸರ್. ಸೊ ಸ್ಟೂಡೆಂಟ್ಸ್, ಈ ಒಂದು ಕ್ಲಾಸ್ನಲ್ಲಿ ನಾವು ಅಬ್ರಹಾಮ್ಸ್ ಲೆಟರ್ ಟು ಎ ಸನ್ಸ್ ಟೀಚರ್ ಈ ಒಂದು ಪೋಯಿಟ್ರಿನ ನಾವೇನು ಮಾಡೋಕ್ಕಿದ್ವಿ ಅಂದರೆ ಶಾರ್ಟ್ ಸಮ್ಮರಿನ ಬೇಗನೆ ಕವರ್ ಮಾಡೋಕ್ಕಿದ್ವಿ. ಸೊ ಬನ್ನಿ, ಸಮಯ ವ್ಯರ್ಥ ಮಾಡ್ದೇನೆ ಇದನ್ನೇ ನಾವು ಶುರು ಮಾಡೋಣ. ಓಕೆ, ಸೊ ಏನಿದೆ ಈ ಒಂದು ಪೋಯಿಟ್ರಿಲಿ ಅಂತ ಕೇಳಬೇಕಾದ್ರೆ, ಇಟ್ ಈಸ್ ಅ ಸ್ಮಾಲ್ ಪೋಯಿಟ್ರಿ, ಅಂದರೆ ಒಂದು ಲೆಟರ್. ಓಕೆ, ಸೊ ಒಂದು ಲೆಟರ್ ಬಂದು ಏನು ಮಾಡ್ತಾರೆ, ಅಬ್ರಹಾಮ್ ಲಿಂಕನ್ US ಪ್ರೆಸಿಡೆಂಟು, ಫಾರ್ಮರ್ US ಪ್ರೆಸಿಡೆಂಟು, ಅವ್ರು ಬಂದು ಅವ್ರ ಮಗನ್ ಅವ್ರ ಟೀಚರ್ಗೆ ಏನು ಮಾಡ್ತಾರೆ ಅಂದರೆ ಈ ಒಂದು ಲೆಟರ್ನ ಬರೀತಾರೆ. ಸೊ ಏನು ಬರೀತಾರೆ ಅಂದರೆ ನೋಡಿ, ಜಸ್ಟ್ ಟು ಟೆಲ್ ಇಟ್ ಇನ್ ಅ ಗ್ಲಿಮ್ಸ್, ಒಂದು ಶಾರ್ಟ್ ಟೈಮಲ್ಲಿ ಹೇಳ್ಬೇಕಾದ್ರೆ ನೋಡಿ, ಅವ್ನು ಬಂದು ಒಂದು ಒಳ್ಳೆ ವ್ಯಕ್ತಿ ಆಗಬೇಕು. ಓಕೆ, ಅವನಿಗೆ ಒಳ್ಳೆ ವ್ಯಾಲ್ಯೂಸು ಮತ್ತು ಆನೆಸ್ಟಿ, ಹಾರ್ಡ್ ವರ್ಕು, ಕೈಂಡ್ನೆಸ್ಸು, ಬ್ರೇವರಿ ಈ ರೀತಿ ಎಲ್ಲ ಅವ್ನು ಓದ್ಕೋಬೇಕು. ಮತ್ತು ಅವ್ನು ಬಂದು ಏನು ಮಾಡಬೇಕು, ಲೈಫಲ್ಲಿ ಗುಡ್ ಚಾಯ್ಸಸ್ನ ಮಾಡಬೇಕು. ಮತ್ತು ಅವ್ನು ಬಂದು ಅವನ ಮೇಲೆ ಬಿಲೀಫ್ ಇರಬೇಕು. ಸೊ ಹಿ ಹ್ಯಾಸ್ ಟು ಬಿಲೀವ್ ಇನ್ ಸೆಲ್ಫು. ಓಕೆ, ಮತ್ತು ಇವ್ರೇನು ಮಾಡ್ತಾರೆ ಅಂದರೆ, ಬೇರೆಯವರು ಏನೋ ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಪರವಾಗಿಲ್ಲ, ಆದರೆ ಇವನು ಓನ್ ದಾರಿ ಇರಬೇಕು ಇವನಿಗೆ. ಸೊ ಆ ಒಂದು ದಾರಿಯಲ್ಲಿ ಅವ್ನು ನೋಡಬೇಕು, ಅದು ಕರೆಕ್ಟಾಗಿ ದಾರಿಯಾಗಿ ಇರಬೇಕು ಅಂತ ಕೆಲವೊಂದು ವ್ಯಾಲ್ಯೂಸ್ನ ಹೇಳ್ಕೊಡಿ ಅಂತ ಏನು ಮಾಡ್ತಾರೆ ಅಂದರೆ, ಈ ಒಂದು ಅಬ್ರಹಾಮ್ ಲಿಂಕನ್ನು ಅವ್ರ ಟೀಚರ್ಗೆ ಬರೀತಾರೆ. ಓಕೆ, ಯಾರು ಟೀಚರು? ಅಬ್ರಹಾಮ್ ಲಿಂಕನ್ ಸನ್ಸ್ದು ಟೀಚರ್ಗೆ ಬರೀತಾರೆ. ಓಕೆ, ಸೊ ಏನೇನು ಇಂಪಾರ್ಟೆಂಟ್ ವ್ಯಾಲ್ಯೂಸ್ ಹೇಳ್ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಸೊ 1 by 1 ಸಿಂಪಲ್ ಪಾಯಿಂಟ್ಸನ್ನು ನಾನು ಕೊಟ್ಟಿದ್ದೀನಿ. ಸೊ ಇಷ್ಟು ಓದ್ಕೊಂಡ್ರೆ ಸಾಕಾಗುತ್ತೆ, ನೀವು ಬಂದು ಈಸಿಯಾಗಿ ಇದನ್ನು ಕವರ್ ಮಾಡ್ಕೊತೀರಾ. ಸೊ ಲೆಟ್ ಇಸ್ ಸಿ ವಾಟ್ ಇಸ್ ದಟ್. ಸೊ ನೋಡೋಣ. ಹಿ ವಾಂಟ್ಸ್ ಹಿಸ್ ಸನ್ ಟು ನೋ ಆಲ್ ದ ಮೆನ್ ಆರ್ ನಾಟ್ ಜಸ್ಟ್ ಆ್ಯಂಡ್ ನಾಟ್ ಟ್ರೂ. ಏನಂದರೆ, ಪ್ರತಿಯೊಂದು ವ್ಯಕ್ತಿ ಕೂಡ ಒಳ್ಳೆ ವ್ಯಕ್ತಿ ಆಗಿರಲ್ಲ, ಪ್ರತಿಯೊಂದು ವ್ಯಕ್ತಿಯಲ್ಲಿ ಕೂಡ ಸತ್ಯ ಇರೋದಿಲ್ಲ. ಬಟ್ ಆಲ್ಸೋ ಫಾರ್ ಎವ್ರಿ ಸ್ಕೌಂಡ್ರಲ್ ದೇರ್ ಇಸ್ ಹೀರೋ. ಆದರೆ ಸ್ಕೌಂಡ್ರಲ್ ಅಂದರೆ ಬ್ಯಾಡ್ ಪರ್ಸನ್ ಅನ್ಕೊಳ್ಳಿ, ಸ್ಕೌಂಡ್ರಲ್ ಅಂದರೆ ಬ್ಯಾಡ್ ಪರ್ಸನ್. ಆದರೆ ಎಷ್ಟೇ ಬ್ಯಾಡ್ ಪರ್ಸನ್ ಇರಲಿ, ಈ ಪ್ರಪಂಚದಲ್ಲಿ ಪ್ರತಿಯೊಂದು ಬ್ಯಾಡ್ ಪರ್ಸನ್ಗೂ ಯಾರು ಇರ್ತಾರೆ, ಒಂದು ಒಳ್ಳೆ ವ್ಯಕ್ತಿ, ಒಂದು ಹೀರೋ ಇದೇ ಇರ್ತಾನೆ ಅಂತ ಅವರು ಹೇಳೋಕ್ಕೆ ಶುರು ಮಾಡ್ತಾರೆ. ಓಕೆ, ಮತ್ತು ಇನ್ನೊಂದು ಈ ಪಾರ್ಟ್ ನೋಡಿ, ಫಾರ್ ಎವ್ರಿ ಎನಿಮಿ ದೇರ್ ಇಸ್ ಅ ಫ್ರೆಂಡ್. ಪ್ರತಿಯೊಂದು ಎನಿಮಿಗೂ ಒಂದು ಗೆಳೆಯ ಇದ್ದೇ ಇರ್ತಾನೆ. ಸೊ ಈ ರೀತಿಯೇ ಇರುತ್ತೆ ಈಕ್ವೇಷನು. ಕೆಟ್ಟವರು ಇರ್ತಾರೆ, ಒಳ್ಳೆಯವರು ಇರ್ತಾರೆ, ಒಂದು ಎನಿಮಿ ಇರಬೇಕಾದ್ರೆ ಆ ಒಂದು ಫ್ರೆಂಡ್ ಕೂಡ ಇರ್ತಾನೆ. ಸೊ ಈ ಒಂದು ಈಕ್ವೇಷನ್ ಬಂದು ಏನು ಮಾಡ್ಕೋಬೇಕು, ಅವನು ತಿಳ್ಕೊಬೇಕಂತ ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಹಿ ಮಸ್ಟ್ ರಿಯಲೈಸ್ ದಟ್ ಎವ್ರಿ ಡಾಲರ್ ಅರ್ನ್ ಇಸ್ ಆಫ್ ಫಾರ್ ಮೋರ್ ವ್ಯಾಲ್ಯೂ ದೆನ್ 5 pounds. ಸೊ ಏನು ಮಾಡಬೇಕಂದ್ರೆ, ಸೊ $1 ವ್ಯಾಲ್ಯೂ ಕಡಿಮೆ ಇರುತ್ತೆ, $5 ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಆದರೆ ಅವ್ನು ದುಡಿದ್ದು $1 ಅವ್ನು ಅರ್ನ್ ಮಾಡೋದು ಹೆಚ್ಚು ಜಾಸ್ತಿ, ಆದರೆ ಆ 5 ವ್ಯಾಲ್ಯೂಸ್ಗಿಂತ ಇದರಲ್ಲಿ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಸೊ ಅಂತ ಅವರು ಹೇಳ್ಬಿಟ್ಟು ಶುರು ಮಾಡ್ತಾರೆ. ಓಕೆ, ಸೊ ಇದೆಲ್ಲ ಅಬ್ರಹಾಮ್ ಲಿಂಕನ್ನು ಈ ರೀತಿ ಅವನಿಗೆ ವ್ಯಾಲ್ಯೂಸ್ನ ಹೇಳ್ಕೊಡಿ ಅಂತ ಹೇಳ್ತಾರೆ. ಓಕೆ, ಹಿ ಮಸ್ಟ್ ಲರ್ನ್ ಟು ಲೂಸ್ ಆ್ಯಂಡ್ ಟು ಎಂಜಾಯ್ ವಿನ್ನಿಂಗ್. ಓಕೆ, ಸೊ ಬರೀ ವಿನ್ನಿಂಗಲ್ಲಿ ಮಾತ್ರ ಅವ್ನು ಬಂದು ಎಂಜಾಯ್ ಮಾಡಬಾರ್ದು, ಹಿ ಹ್ಯಾಸ್ ಟು ಲರ್ನ್ ಟು ಲೂಸ್ ಆಲ್ಸೋ. ಓಕೆ, ಸೊ ಸೋಲು ಎನ್ಬೋದು ಕೂಡ ಅವ್ನು ಏನು ಮಾಡ್ಕೋಬೇಕಂದ್ರೆ ಅದು ಕೂಡ ಅವನು ಕಳ್ಕೋಬೇಕು ಅಂತ ಏನು ಮಾಡ್ತಾರೆ, ಈ ಒಂದು ಅಬ್ರಹಾಮ್ ಲಿಂಕನ್ ಎಲ್ಲ ನೋಡ್ತೀವಿ. ಓಕೆ, ಹಿ ಮಸ್ಟ್ ಬಿ ಸ್ಟಿಯರ್ಡ್ ಅವೇ ಫ್ರಮ್ ಎನ್ವಿ. ಸೊ ಎನ್ವಿ ಅಂದರೆ ಹೊಟ್ಟೆ ಉರಿ ಅಂತೀವಿ, ಗೊತ್ತಾ? ಹೊಟ್ಟೆ ಉರಿ ಅದೇ, ಇಲ್ಲಾಂದರೆ ಎನ್ವಿ ಅಂದರೆ ಇಲ್ಲಿ ಜೆಲ್ಲಸ್ ಅಂತ ಕೂಡ ಅನ್ಬೋದು. ಓಕೆ, ಸೊ ಈ ಒಂದು ಜೆಲಸಿ ಮತ್ತು ಈ ಒಂದು ಎನ್ವಿ, ಇದರಿಂದ ಅವನೇನಿರಬೇಕು, ದೂರ ಇರಬೇಕು ಅಂತ ಅವರು ಅಡ್ವೈಸ್ ಕೊಡಿ ಅಂತ ಏನು ಮಾಡ್ತಾರೆ, ಈ ಒಂದು ಲೆಟರ್ನ ಬರೀತಾರೆ. ಓಕೆ, ಹಂಗೆ ಮುಂದೆ ಹೋಗೋಣ. ಈ ಶುಡ್ ನೆವರ್ ಪುಟ್ ಅ ಪ್ರೈಸ್ ಟ್ಯಾಗ್ ಆನ್ ಹಿಸ್ ಸೋಲ್. ಸೊ ಏನು ಮಾಡಬೇಕಂದ್ರೆ, ಅವ್ರ ಕ್ಯಾರೆಕ್ಟರ್ ಮೇಲೆ, ಸೋಲ್ ಅಂದರೆ ಇಲ್ಲಿ ಏನರ್ಥ ಅಂದರೆ ಕ್ಯಾರೆಕ್ಟರು. ಓಕೆ, ಸೊ ಬ್ರೈನ್ಗೆ ಮತ್ತು ಸ್ಟ್ರೆಂತಿಗೆ ಬಂದು ಏನು ಮಾಡ್ಬೋದು, ಒಂದು ಪ್ರೈಸ್ ಟ್ಯಾಗ್ ಆಗ್ಬೋದು. ಸೊ ನನ್ನ ಬ್ರೈನು, ಓಕೆ, ಸೊ ನನ್ನ ಟೀಚಿಂಗ್ ಸ್ಕಿಲ್ಸ್ ಇದೆ, ಫಾರ್ ಎಕ್ಸಾಂಪಲ್ ನನ್ನ ಟೀಚಿಂಗ್ ಸ್ಕಿಲ್ಸ್ನ ನಾನು ಇಷ್ಟಿಗೇ ಮಾರ್ತೀನಿ, ನನ್ನ ಟೀಚಿಂಗ್ ಸ್ಕಿಲ್ಸ್ನ ಇಷ್ಟು ವ್ಯಾಲ್ಯೂನೇ ಕೊಡ್ತೀನಿ ಅಂತ ಪ್ರೈಸ್ ಟ್ಯಾಗ್ ಹಾಕ್ಬೋದು. ಆದರೆ ಕ್ಯಾರೆಕ್ಟರ್ಗೆ, ಸೋಲ್ಗೆ ಏನು ಮಾಡಬಾರ್ದು, ಒಂದು ಪ್ರೈಸ್ ಟ್ಯಾಗ್ ಹಾಕಬಾರ್ದು ಅಂತ ಏನು ಮಾಡ್ತಾರೆ, ಈ ಒಂದು ಅಬ್ರಹಾಮ್ ಲಿಂಕನ್ನು ಈ ರೀತಿ ಅವನಿಗೆ ಹೇಳ್ಕೊಡಿ ಅಂತ ಲೆಟರ್ ಬರೀತಾರೆ. ಹಿ ಶುಡ್ ನೋ ದ ಸೀಕ್ರೆಟ್ ಆಫ್ ಕ್ವೈಟ್ ಲಾಫ್ಟರ್ ವೆನ್ ಈ ಸರ್. ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಾವು ಸ್ಯಾಡ್ ಆಗಿರಬೇಕಾದ್ರೆ ಏನು ಮಾಡಬೇಕು, ಜಾಯ್ಫುಲ್ ಆಗಿರಬೇಕು. ಇಲ್ಲಿ ಕ್ವೈಟ್ ಲಾಫ್ಟರ್ ಅಂದರೆ ಏನಂದರೆ ಸಿಂಪಲ್, ಜಸ್ಟ್ ಜಾಯ್ಫುಲ್ ಅಂದರೆ ಸಂತೋಷ ಇರಬೇಕು. ಸೊ ಬೇಜಲ್ಲಿ ಏನು ಮಾಡ್ತೀವಿ, ನಾವು ಹ್ಯಾಪಿಯಾಗಿರಬೇಕಾದ್ರೆ ಮಾತ್ರ ಹ್ಯಾಪಿಯಾಗಿರ್ತೀವಿ, ಆದರೆ ಸ್ಯಾಡ್ ಸಿಚುವೇಷನಲ್ಲಿ ಏನು ಮಾಡ್ತೀವಿ, ಫುಲ್ ಬೇಜಾರಾಗಿಬಿಡ್ತೀವಿ, ಲೋ ಆಗಿ ಫೀಲ್ ಆಗ್ತೀವಿ. ಆದರೆ ಈ ಒಂದು ಅಬ್ರಹಾಮ್ ಲಿಂಕನ್ ಏನಂತಾರೆ ಅಂದರೆ, ಅವನಿಗೆ ನೀವು ಇದು ಕೂಡ ತಿಳಿಸ್ಕೊಡಿ. ಹೆಂಗೆ ತಿಳಿಸ್ಕೊಡಿ ಅಂದರೆ, ಅವನು ಸ್ಯಾಡ್ನೆಸ್ಸಲ್ಲಿ ಕೂಡ ಹೆಂಗಿರಬೇಕು, ಜಾಯ್ಫುಲ್ ಆಗಿರಬೇಕು ಅಂತ ತಿಳಿಸ್ಕೊಡಿ ಅಂತ ಬರೀತಾರೆ. ಓಕೆ, ನೆಕ್ಸ್ಟ್ ನೋಡಿ, ಹಿ ಶುಡ್ ನೋ ದ ಇಂಪಾರ್ಟೆನ್ಸ್ ಆಫ್ ಬುಕ್ಸ್. ನೋಡಿ, ಈ ಎಲ್ಲ ವ್ಯಾಲ್ಯೂ ಸ್ಟೂಡೆಂಟ್ಸ್. ಓಕೆ, ಸೊ ಈ ಒಂದು ಇಂಪಾರ್ಟೆನ್ಸ್, ಬುಕ್ಸ್ ಮೇಲಿರುವ ಇಂಪಾರ್ಟೆನ್ಸ್ ಅವನಿಗೆ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಈ ಶುಡ್ ಲರ್ನ್ ಟು ಎಂಜಾಯ್ ದ ಬ್ಯೂಟಿ ಆಫ್ ನೇಚರ್. ಸೊ ನೇಚರ್ ಬಗ್ಗೆ ಏನು ಮಾಡ್ತಾರೆ, ನೇಚರ್ ಬಗ್ಗೆ ಕೂಡ ಅವ್ನು ಬಂದು ಏನು ಮಾಡಬೇಕು, ನೇಚರ್ನ ನೋಡಿ ಅವ್ನು ಏನು ಮಾಡಬೇಕು, ಎಂಜಾಯ್ ಮಾಡ್ಕೋಬೇಕಂತ ಏನು ಮಾಡ್ತಾರೆ, ಈ ಒಂದು ಅಬ್ರಹಾಮ್ ಲಿಂಕನ್ ಬಂದು ಬರೀತಾರೆ. ಓಕೆ, ಸೊ ಹಾಗಾಗಿ ಹಂಗೆ ಮುಂದೆ ಹೋಗ್ತಾರಣ. ಹಿ ಶುಡ್ ನೋ ದಟ್ ಇಟ್ ಈಸ್ ಹಾನರಬಲ್ ಟು ಫೇಲ್ ದೆನ್ ಟು ಚೀಟ್. ಓಕೆ, ಸೊ ಮೇ ಬಿ ಇಲ್ಲಿ ವರ್ಡ್ ಮಿಸ್ ಆಗಿದೆ. ಸೊ ಚೀಟ್ ಇದು. ಓಕೆ, ಸೊ ಏನಂದರೆ, ಸೊ ಫೇಲ್ ಆದರೆ ಓಕೆ,
ಆದರೆ ಏನು ಮಾಡಬಾರ್ದು, ಚೀಟ್ ಮಾಡಬಾರ್ದು. ಮೋಸ ಮಾಡಿ ಗೆಲ್ಲೋದು ಗೆಲುವೇ ಅಲ್ಲ. ನೀನು ಸೋತೋದ್ರೆ ಓಕೆ, ಅದರಲ್ಲಿ ಏನಿರುತ್ತೆ, ಅದರಲ್ಲಿ ಹಾನರ್ ಇರುತ್ತೆ, ಅದರಲ್ಲಿ ಅದು ಶ್ರೇಷ್ಠವಾಗಿರುತ್ತೆ ಅಂತ ಹೇಳೋದು ನಾವು ನೋಡ್ತೀವಿ. ಸೊ ಇದು ಬಂದು ಅಬ್ರಾಮ್ ಲಿಂಕನ್ ಅವರು ಕೊಡುವ ಒಂದು ವ್ಯಾಲ್ಯೂಸ್. ಓಕೆ, ಸೊ ಮುಂದೆ ಹೋಗೋಣ. ಹಿ ಮಸ್ಟ್ ಹ್ಯಾವ್ ಫೇತ್ ಇನ್ ಇಸ್ ಓನ್ ಐಡಿಯಾಸ್. ನೋಡಿ ಬೇರೆಯವ್ರ ಐಡಿಯಾಸ್ ಮೇಲೆ ಮಾತ್ರ ಅವ್ನು ಫೋಕಸ್ ಮಾಡೋದು ಬಿಟ್ಟು ಏನು ಮಾಡಬೇಕಂದ್ರೆ ಅವ್ನ ಓನ್ ಐಡಿಯಾಸ್ ಮೇಲೆ ಅವ್ನು ಏನಿರಬೇಕು, ಫೋಕಸ್ ಇರಬೇಕು ಮತ್ತು ಬಿಲೀಫ್ ಇರಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ, ಈ ಹೌ ಟು ಬಿ ಜೆಂಟಲ್ ವಿತ್ ಜೆಂಟಲ್ ಆ್ಯಂಡ್ ಟಫ್ ವಿತ್ ದ ಟಫ್. ಓಕೆ, ಸೊ ಜೆಂಟಲ್ ಅಂದರೆ ಸಾಫ್ಟ್ ಆಗಿರುವವ್ರ ಜೊತೆ ಸಾಫ್ಟ್ ಆಗಿಯೂ, ಮತ್ತು ಗಟ್ಟಿಗಿರುವ ಮನುಷ್ಯನ ಜೊತೆ, ವ್ಯಕ್ತಿ ಜೊತೆ ಹೆಂಗಿರಬೇಕು, ಗಟ್ಟಿಗಿರಬೇಕು ಅಂತ ವ್ಯಾಲ್ಯೂಸ್ನ ಟೀಚ್ ಮಾಡೋಕ್ಕೆ ಕೊಡಿ ಅಂತ ಏನು ಮಾಡ್ತಾರೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ನ ಕೊಟ್ಬಿಟ್ಟು ಈ ರೀತಿ ಹೇಳ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಈ ಶುಡ್ ನಾಟ್ ಫಾಲೋ ದ ಕ್ರೌಡ್. ಏನು ಮಾಡಬಾರ್ದು, ಅವನು ಕ್ರೌಡ್ನ ಫಾಲೋ ಮಾಡಬಾರ್ದು. ಏನು ಮಾಡಬಾರ್ದು, ಕ್ರೌಡ್ನ ಫಾಲೋ ಮಾಡಬಾರ್ದು. ಅವನಿಗೆ ಏನು ಇಷ್ಟವಾಗಿದೆಯೋ ಅದನ್ನು ಮಾಡಬೇಕು. ಮತ್ತು ಯಾರು ಎಲ್ಲ ಟ್ರೆಂಡಲ್ಲಿ, ಫ್ಯಾಷನಲ್ಲಿ ಎಂತ ಫಾಲೋ ಮಾಡ್ತಾರೋ ಆ ರೀತಿ ಫಾಲೋ ಮಾಡಿದೆ ಇವನೇನು ಮಾಡಬೇಕು, ಇವನು ಅವನ ಪಾಡಿಗೆ ಅವನಿಗೆ ಇರುವ ಐಡಿಯಾಸು ಏನು ಮಾಡಬೇಕು, ಅವನು ಅದ್ರ ಮೇಲೆ ಬಿಲೀಫ್ ಇಟ್ಟಿರಬೇಕು ಅಂತ ಅಬ್ರಹಾಮ್ ಲಿಂಕನ್ ಬರೀತಾರೆ. ಓಕೆ, ಈ ಶುಡ್ ಫಿಲ್ಟರ್ ಆಲ್ ಹಿ ಹಿಯರ್ಸ್ ಆನ್ ಅ ಸ್ಕ್ರೀನ್ ಆಫ್ ಟ್ರೂತ್. ನೋಡಿ, ಈಗ ನಾವು ಏನಾದರೂ ಮಾಡಬೇಕಾದ್ರೆ ಪ್ರತಿಯೊಂದು ವ್ಯಕ್ತಿ ಕೂಡ ಏನು ಮಾಡ್ತಾರೆ, ನಮಗೆ ಬಂದುಬಿಟ್ಟು ಒಂದು ಸಜೆಷನ್ನ ಕೊಡ್ತಾರೆ ಅಥವಾ ಅಡ್ವೈಸ್ನ ಕೊಡ್ತಾರೆ. ಆದರೆ ಇವನು ಏನು ಮಾಡಬಾರ್ದು ಅಂತ ಹೇಳ್ತಿದ್ದಾರೆ, ಪ್ರತಿಯೊಂದು ಮಾತು ಕೂಡ ಫಿಲ್ಟರ್ ಮಾಡಬೇಕು. ಓಕೆ, ಸೊ ಅದಲ್ಲಿ ಚೂಸ್ ಮಾಡಬೇಕು. ಸೊ ಇದು ನನಗೆ ಸರಿ ಬರುತ್ತೆ, ಈ ಅಡ್ವೈಸ್ ನನಗೆ ಸರಿ ಬರುತ್ತೆ, ಈ ಸಜೆಷನ್ ನನಗೆ ಸರಿ ಬರುತ್ತೆ ಅಂತ ಫಿಲ್ಟರ್ ಮಾಡಿ ಚೂಸ್ ಮಾಡಿ ಅದನ್ನು ಮಾತ್ರ ಅವನೇನು ಮಾಡಬೇಕು, ಕಿವಿಯಲ್ಲಿ ಹಾಕ್ಕೋಬೇಕಂತ ಹೇಳ್ತಾರೆ. ಸೊ ಕೊನೆಗೆ ನೋಡಿ, ಹಿ ಶುಡ್ ಲಾಫ್ ವೆನ್ ಇಸ್ ಸ್ಯಾಡ್ ಅಗೇನ್. ಸೊ ಅವನು ಕಷ್ಟದಲ್ಲಿ ಇರಬೇಕಾದ್ರೂ ಕೂಡ, ತೊಂದರೆಯಲ್ಲಿ ಇರಬೇಕಾದ್ರೂ ಕೂಡ, ಅವ್ನು ಬಂದು ಸ್ಯಾಡ್ ಆಗಿರಬೇಕಾದ್ರೆ ಏನು ಮಾಡಬೇಕು, ಅವನು ಜಾಯ್ಫುಲ್ಲಾಗಿ ಲಾಫ್ ಮಾಡಬೇಕು. ಓಕೆ, ಸೊ ಹಂಗೆ ಮುಂದೆ ಹೋಗೋಣ. ಈ ಶುಡ್ ಬಿ ಅವೇರ್ ಆಫ್ ಟು ಮಚ್ ಸ್ವೀಟ್ನೆಸ್. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟು. ಏನು ಮಾಡ್ತಾರೆ ಅಂದರೆ, ಜನ ಬಂದು ನಮ್ಮನ್ನ ಅಪ್ರಿಸಿಯೇಷನ್ ಮಾಡ್ತಾರೆ ಅಂದರೆ ಅದನ್ನು ಪೂರ್ತಿ ನಂಬಿಡಬಾರ್ದು. ಸೊ ತುಂಬ ಸ್ವೀಟ್ನೆಸ್ ಯಾರಾದರೂ ಒಬ್ಬರು ತೋರಿಸ್ಬೇಕಾದ್ರೆ ಅದರಲ್ಲಿ ಕೂಡ ಏನು ಮಾಡಬೇಕು, ನಾವು ಜಾಗ್ರತೆಯಾಗಿರಬೇಕು. ಓಕೆ, ಹುಷಾರಾಗಿರಬೇಕು. ಸೊ ಈ ರೀತಿ ನೋಡ್ಕೋಬೇಕು ಅಂತ ಅವರು ಸಜೆಷನ್ ಕೊಡ್ತಾರೆ. ಹಿ ಮಸ್ಟ್ ಲರ್ನ್ ಟು ಸೆಲ್ ಇಸ್ ಸ್ಟ್ರೆಂತ್ ಆ್ಯಂಡ್ ಇಂಟೆಲಿಜೆನ್ಸ್ ಟು ದಿ ಹೈಯೆಸ್ಟ್ ಬಿಡ್ಡರ್ಸ್. ಸೊ ಓಕೆ, ಸೊ ಅವ್ನ ಸ್ಟ್ರೆಂತು ಮತ್ತು ಅವ್ನ ಇಂಟೆಲಿಜೆನ್ಸ್ಗೆ ಹೈ ವ್ಯಾಲ್ಯೂಸ್ ಅವ್ನು ಕೊಡಬೇಕು. ಸೊ ಯಾರು ಅದನ್ನು ಹೈ ವ್ಯಾಲ್ಯೂ ಕೊಟ್ಟು ಒಂದು ಪ್ರೈಸ್ ಟ್ಯಾಗ್ ಕೊಡ್ತಾರೋ ಅವ್ರಿಗೆ ಮಾತ್ರ ಮಾರಬೇಕಂತಾರೆ. ನೆಕ್ಸ್ಟ್ ನೋಡಿ, ಬಟ್ ನೆವರ್ ಪುಟ್ ಅ ಪ್ರೈಸ್ ಟ್ಯಾಗ್ ಆನ್ ಇಸ್ ಸೋಲ್. ಸೊ ಇದನ್ನು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸೋಲ್ ಮೇಲೆ ಮಾತ್ರ ಏನು ಮಾಡಬಾರ್ದು, ಕ್ಯಾರೆಕ್ಟರ್ ಮೇಲೆ ಮಾತ್ರ ಏನು ಮಾಡಬಾರ್ದು, ಒಂದು ಪ್ರೈಸ್ ಟ್ಯಾಗ್ ಹಾಕಬಾರ್ದು. ಹಿ ಮಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಫಾರ್ ವಾಟ್ ಇಸ್ ರೈಟ್. ಓಕೆ, ಸೊ ಸತ್ಯಕ್ಕೆ ಏನು ಮಾಡಬೇಕು, ಒಬ್ಬನೇ ಇದ್ರೂ ಕೂಡ ಪರವಾಗಿಲ್ಲ, ಅದನ್ನು ಗಟ್ಟಿಗಿರಬೇಕು ಸತ್ಯದಲ್ಲಿ. ಓಕೆ, ಸೊ ಒಂದು ಟ್ರೂತಲ್ಲಿ ಸ್ಟ್ರಾಂಗ್ ಆಗಿರಬೇಕು. ಈ ಮಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಫೈಟ್ ಫಾರ್ ವಾಟ್ ಇಸ್ ರೈಟ್. ಓಕೆ, ಒಂದು ವಿಷಯ ಕರೆಕ್ಟಾಗಿರುವ ವಿಷಯ ಅಂತ ಅನ್ಬೇಕಾದ್ರೆ ಅದಕ್ಕೋಸ್ಕರ ಅವನೇನು ಮಾಡಬೇಕು, ಫೈಟ್ ಮಾಡಬೇಕಂತ ನೋಡ್ತೀವಿ. ಓಕೆ, ಹಿ ಶುಡ್ ನಾಟ್ ಹ್ಯಾವ್ ದ ಕರೇಜ್ ಟು ಬಿ ಇಂಪೇಷಂಟ್ ಆ್ಯಂಡ್ ದ ಪೇಷನ್ಸ್ ಟು ಬಿ ಬ್ರೇವ್. ಓಕೆ, ಸೊ ಅವನೇನು ಮಾಡಬೇಕಂದ್ರೆ ಬ್ರೇವ್ ಆಗಿರಬೇಕು. ಸೊ ತಾಳ್ಮೆಯಿಂದ ಕೂಡ ಏನು ಮಾಡಬೇಕು, ಬ್ರೇವ್ ಆಗಿರಬೇಕಂತ ಅವರು ಹೇಳೋದನ್ನ ನೋಡ್ತೀವಿ. ಓಕೆ, ಲಾಸ್ಟ್ ಪಾಯಿಂಟ್ ನೋಡೋಣ. ಮೋಸ್ಟ್ ಇಂಪಾರ್ಟೆಂಟ್ಲಿ, he must have sublime faith in himself and in mankind. Sublime ಅಂದರೆ ಸುಪ್ರೀಮ್ ಅಂತ ಅರ್ಥ. ಸುಪ್ರೀಮ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸ್ಟ್ರಾಂಗ್. ಓಕೆ, ಸೊ ಅವನಿಗೆ ಅವನ ಮೇಲೆ ಸುಪ್ರೀಮು ಅಥವಾ ಸ್ಟ್ರಾಂಗ್ ಫೈತ್ ಇರಬೇಕು, ಮ್ಯಾನ್ಕೈಂಡ್ ಮೇಲೆ ಮತ್ತು ಅವನ ಮೇಲೆ. ಸೊ ಇದು ನಮಗೆ ಅಬ್ರಹಾಮ್ ಲಿಂಕನ್ಸ್ ಲೆಟರಲ್ಲಿ ನಾವು ನೋಡ್ತೀವಿ. ಓಕೆ, ಸೊ ಏನು ಮಾಡ್ತಾರೆ, ವೆರಿ ಸಿಂಪಲ್ಲು. ಅಬ್ರಹಾಮ್ ಲಿಂಕನ್ ಬಂದು ಒನ್ ಆಫ್ ದ ಬೆಸ್ಟ್ US ಪ್ರೆಸಿಡೆಂಟ್ಸು. ಸೊ ಇವ್ರೇನು ಮಾಡ್ತಾರೆ ಅಂದರೆ, ತನ್ನ ಮಗನಿಗೋಸ್ಕರ ಏನು ಮಾಡ್ತಾರೆ, ಅವನಿಗೆ ಕೆಲವೊಂದು ವ್ಯಾಲ್ಯೂಸ್ ಬರಬೇಕಂತ ಟೀಚರ್ಗೆ ಒಂದು ಲೆಟರ್ನ ಬರೀತಾರೆ. ಸೊ ಆ ಒಂದು ಲೆಟರ್ ಬಂದು ಒಂದು ಪೋಯಿಟ್ರಿ ಥರ ಇರುತ್ತೆ. ಹಾಗಾಗಿ ಅದನ್ನು ಏನು ಮಾಡ್ತೀವಿ, ಪೋಯಿಟ್ರಿ ಭಾಗದಲ್ಲಿ ಓದ್ತೀವಿ. ಓಕೆ, ಸೊ ಇದರಲ್ಲಿ ಅವ್ರು ಏನೇನು ವ್ಯಾಲ್ಯೂಸ್ ಎಲ್ಲ ಕೊಡ್ತಾರೋ ಇದೆಲ್ಲ ಅವ್ನಿಗೆ ತಿಳಿಸಿ, ಇದೆಲ್ಲ ಅವ್ನಿಗೆ ಹೇಳ್ಕೊಡಿ, ಇದೆಲ್ಲ ಈ ರೀತಿ ಅವ್ನು ಇರಲಿ ಅಂತ ಎಷ್ಟು ಅಡ್ವೈಸ್ನ ಕೊಡ್ತಾರೋ ಟೀಚರ್ಗೆ, ಆ ಒಂದು ಅಡ್ವೈಸ್ನ ನಾವು ಲಿಸ್ಟ್ ಔಟ್ ಮಾಡಿ ನೋಡಿದ್ವಿ. ಸೊ ಇದರಲ್ಲಿ ಬೇಸಿಕ್ಸು ಇದನ್ನು ಕವರ್ ಮಾಡಿಕೊಂಡ್ರೆ ಸಾಕು, ನಾವು ಈ ಒಂದು ಪೋಯಿಟ್ರಿನ ಏನು ಮಾಡ್ಬೋದು, ಸ್ಟ್ರಾಂಗ್ ಮಾಡ್ಬೋದು. ಈಗ ಸ್ಟೂಡೆಂಟ್ಸ್, ಈ ಒಂದು ಪೋಯಿಟ್ರಿ 4 ಮಾರ್ಕ್ಗೆ ಬರುತ್ತೆ. ಓಕೆ, ಸೊ 4 ಮಾರ್ಕ್ಗೆ ಸಮ್ಮರಿ ಕ್ವಶನಲ್ಲಿ ಬರುತ್ತೆ. ಸೊ ಅಬ್ರಹಾಮ್ ಲಿಂಕನ್ದು ಈ ಒಂದು ಲೆಟರು 4 ಮಾರ್ಕ್ಸ್ ಸಮ್ಮರಿ ಕ್ವಶನ್ಗೋಸ್ಕರ ಬರುತ್ತೆ. ಸೊ ಹಾಗಾಗಿ ಈ ಒಂದು ಸಮ್ಮರಿನ ಪೂರ್ತಿ ನೀವು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿಗೆ ನಾವು ಈ ಒಂದು ಕ್ಲಾಸ್ನ ಖತಮ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ನೆಕ್ಸ್ಟು ಯಾವ ಲೆಸನ್ದು ಅಥವಾ ಪೋಯಿಟ್ರಿದು ನಿಮಗೆ ಸಮರಿ ಬೇಕಂತ ಕಾಮೆಂಟಲ್ಲಿ ಹಾಕಿರಿ. ಆ ಒಂದು ಸಮರಿ ನಿಮಗೋಸ್ಕರ ತಗೊಬರ್ತೀವಿ. ಓಕೆ, ಸಿ ಆಲ್ ನೆಕ್ಸ್ಟ್ ಟೈಮ್, ಬಾಯ್.